हम भटकल मुर्डेश्वर वुमेन वेलफेयर ट्रस्ट मुर्डेश्वर से यहाँ पर आए हुए हैं और हमारे कर्नाटक में बहुत सी जगह पर सैलाब आ गया है, जिससे वहाँ के रहने वालों को माली नुकसानात और उनके घरों को काफ़ी नुकसान पहुँचा है, जिससे वो लोग बेघर हो गए हैं। आपको जो नुकसान पहुँचा है, आपसे भी ज़्यादा दूसरे मकामात पर बहुत ज़्यादा नुकसान पहुँचा है। पूरे गांव के गांव डूब गए हैं। आप जानते हैं कि हम सब एक माँ बाप के औलाद हैं। हम मुस्लिम हैं, हिंदू हैं, क्रिश्चियन हैं और बहुत से धर्मों में बटे हुए हैं। ये सियासी लोग जो होते हैं, हमको मुख्तलिफ धर्मों के अंदर तकसीम करते हैं और हम आपस में लड़ते रहते हैं। लेकिन जब हालात बिगड़ जाते हैं, हालात खराब हो जाते हैं, जब कोई मुसीबत आती है, सैलाब आता है, तो मजहबी लोग आते हैं और सियासी लोग कोई नहीं आते हैं, कोई मदद नहीं करते हैं। तो हमको होशियार रहना चाहिए और ऐसे लोग जो मजहब के नाम पर हम लोगों को तकसीम करने की कोशिश करते हैं, अगर वो आएं और उनको बोलें कि ये हिंदू है, ये मुस्लिम है, ये क्रिश्चियन है, अगर वो बोलें तो उनको यहाँ से हमको भगा देना चाहिए, उनको यहाँ पर नहीं रहने देना चाहिए। देखिए, हम सिर्फ मुसलमानों के लिए मदद करने के लिए नहीं आए हैं, बल्कि आप हिंदू हैं, आप हमारे भाई हैं। हम इसी देश के अंदर रहते हैं, इसी हिंदुस्तान के अंदर रहते हैं। हम सब एक कुंबे के लोग हैं, खानदान के लोग हैं। आपका मजहब अलग है, हमारा मजहब अलग है, लेकिन आपका दर्द हमारा दर्द है, आपकी तकलीफ हमारी तकलीफ है। हम सब एक ही माँ बाप के औलाद हैं। तो हम आपको के लिए कुछ अनाज लाए हैं, कुछ कपड़े लाए हैं, कुछ ज़रूरत की चीज़ें लाए हैं। जो ज़रूरतमंद हैं हम उन्हीं को देंगे। यहाँ के पंचायत के मेंबर भी हमारे साथ हैं। तो इंशाअल्लाह मेरी जो बात हुई है वो आपको कन्नड़ा में अब्दुल जब्बार भाई सुनाएंगे। अस्सलाम वालेकुम। बिस्मिल्लाहिर्रहमानिर्रहीम। ಸನ್ಮಾನ್ಯ ಬಂಧು ಭಗಿನಿಯರೇ, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರ ಮೇಲೆ ಅಲ್ಲಾಹನ ಶಾಂತಿಯು ವರ್ಷಿಸುತ್ತಿದೆ. ತಾವೆಲ್ಲ ಕಂಡಂತೆ ಈ ವರ್ಷ ತುಂಬ ಮಳೆ ಬಂದು ದೇಶದ ವಿವಿಧ ಭಾಗಗಳಲ್ಲಿ ನೆರೆ ಬಂದು ಹೋಗಿದೆ. ನೆರೆಯಿಂದ ತುಂಬ ಜನರು ಸಂತ್ರಸ್ತರಾಗಿ ಆಶ್ರಯ ತಾಣಗಳಲ್ಲಿ ವಾಸಿಸಲು ತೊಡಗಿದ್ದಾರೆ. ಅವರ ಮನೆಗಳು ಹೋಗಿವೆ, ಅವರ ಮನೆಯ ಎಲ್ಲ ಸಾಮಾನುಗಳು ಹೋಗಿವೆ, ಮನೆಯಲ್ಲಿ ಕೆಸರು ತುಂಬಿಕೊಂಡಿದೆ, ಜಾನುವಾರುಗಳು ಕೂಡ ನೆರೆಯಲ್ಲಿ ಕೊಚ್ಚಿ ಹೋಗಿವೆ. ಇಂತಹ ಸಂದರ್ಭಗಳಲ್ಲಿ ಈ ರಾಜಕಾರಣಿಗಳು ಬರ್ತಾರೆ, ತಮ್ಮ ಬೇಳೆ ಬೇಯಿಸಿಕೊಳ್ತಾರೆ ಅಷ್ಟೇ ವಿನಃ ನಾವೆಲ್ಲರೂ ಅಣ್ಣ ತಮ್ಮಂದಿರು. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್ ಎಲ್ಲರೂ ನಾವು ಅಣ್ಣ ತಮ್ಮಂದಿರು. ಪವಿತ್ರ ಕುರಾನ್ನಲ್ಲಿ ದೇವರು ಹೇಳಿದ್ದಾನೆ, ನಿಮ್ಮೆಲ್ಲರನ್ನು ಒಂದೇ ತಂದೆ ತಾಯಿಯಿಂದ ನಾವು ಸೃಷ್ಟಿಸಿದ್ದೇವೆ ಹಾಗೂ ನಿಮ್ಮನ್ನು ಪರಸ್ಪರ ಗೋತ್ರಗಳನ್ನಾಗಿ ವಿಂಗಡಿಸಿದ್ದೇವೆ. ದೇವರು ಅದೇ ಅಲ್ಲಾಹನು ಸೃಷ್ಟಿಕರ್ತ, ನಮ್ಮ ಸೃಷ್ಟಿಕರ್ತ, ನಿಮ್ಮೆಲ್ಲರ ಸೃಷ್ಟಿಕರ್ತ ಏನು ಹೇಳಿದ್ದಾನೆ? ಕೇವಲ ನಮಾಜು, ಪೂಜೆ, ಪುರಸ್ಕಾರ, ದೇವಸ್ಥಾನಗಳಲ್ಲಿ ಮಸೀದಿಗಳಲ್ಲಿ ಕುಳಿತುಕೊಂಡು ದೇವರನ್ನು ಆರಾಧಿಸುವುದು ಮಾತ್ರ ಭಕ್ತಿ ಅಲ್ಲ. ಬಡವರ ಬಲ್ಲಿದರ ನೆರವಾಗಬೇಕು, ಕಷ್ಟದಲ್ಲಿ ಸಿಲುಕಿದ್ದವರ ನೆರವಾಗಬೇಕು, ಅವರಿಗೆ ಸಹಾಯ ಮಾಡಬೇಕು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ನಿಮ್ಮ
ನೆರೆಹೊರೆಯವನು ಹಸಿದು ಮಲಗಿದ್ದರೆ ಹಾಗೂ ನೀವು ಹೊಟ್ಟೆ ತುಂಬ ಉಂಡು ಮಲಗಿದ್ದರೆ ನೀವು ಮುಸ್ಲಿಮರಲ್ಲ. ನೆರೆಹೊರೆಯವನು ಯಾವನೇ ಆಗಿರಲಿ, ಹಿಂದೂ ಆಗಿರಲಿ, ಕ್ರಿಶ್ಚಿಯನ್ ಆಗಿರಲಿ, ಮುಸ್ಲಿಂ ಆಗಿರಲಿ, ಯಾವುದೇ ಭೇದ ಭಾವವನ್ನು ಮಾಡಬಾರದು ಅಂಥೇಳಿ ಹೇಳಿದ್ದಾರೆ. ಆದ್ರಿಂದ ಈ ಧಾರ್ಮಿಕ ಮನೋಭಾವನೆ ಉಳ್ಳವರು ಮಾತ್ರ ಈ ಪರಿಹಾರ ಕಾರ್ಯವನ್ನು ಕೈಗೊಳ್ತಾರೆ. ನೀವೆಲ್ಲಿಯಾದರೂ ನೋಡಿದ್ದೀರಾ? ಯಾವುದೇ ರಾಜಕೀಯ ಪಕ್ಷಗಳು ಯಾರಿಗಾದರೂ ಪರಿಹಾರ ಕೊಟ್ಟದ್ದು, ಅವರ ಮನೆಗೆ ಬಂದು ಸರ್ವೆ ಮಾಡಿದ್ದು? ಈಗ ನಾವು ಕೆಲವು ಕಡೆ ಕಾರವಾರ, ಅಂಕೋಲ, ಕೆಲವು ಕಡೆ ಎಲ್ಲ ಹೋಗಿದ್ದೇವೆ. ಅಲ್ಲಿ ಕದ್ರಾ, ಅಲ್ಲಿ ತುಂಬಾ ನಷ್ಟ ಉಂಟಾಗಿದೆ ಅವರಿಗೆ. ಕೇರಳದಲ್ಲಿ ಎಲ್ಲ ಧಾರ್ಮಿಕ ಸಂಘಟನೆ, ನಮ್ಮದೇ ಮನಸ್ಥಿತಿಯ ಧಾರ್ಮಿಕ ಸಂಘಟನೆಗಳು ಕೆಲಸ ಮಾಡ್ತಾ ಇವೆ. ಇಷ್ಟಿಷ್ಟರವರೆಗೆ ಕೆಸರು ತುಂಬಿಕೊಂಡಿದೆ ಅವರ ಮನೆಯಲ್ಲಿ. ಕೆಸರು ತೆಗಿತಾ ಇದ್ದಾರೆ, ನಮ್ಮ ಕಾರ್ಯಕರ್ತರು ಕೆಸರು ತೆಗಿತಾ ಇದ್ದಾರೆ. ಮುದುಕಿಯರನ್ನು ಇದರಲ್ಲಿ ಹೊತ್ತುಕೊಂಡು ಹೋಗ್ತಾ ಇದ್ದಾರೆ. ಯಾರಾದರೂ ರಾಜಕೀಯ ಪಕ್ಷದ ಕಾರ್ಯಕರ್ತರು ಬರ್ತಾ ಇದ್ದಾರಾ? ಯಾರು ಬರ್ತಾ ಇಲ್ಲ. ಎಲ್ಲ ಕಡೆ ರಾಜಸ್ಥಾನ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಕೇರಳ ಎಲ್ಲ ಕಡೆ ನೆರೆ ಬಂದು ಕೊಚ್ಚಿ ಹೋಗಿದೆ, ಎಲ್ಲ ಕೊಚ್ಚಿ ಹೋಗಿದೆ. ನೀವು ನೋಡಿದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು. ನಿಮಗೆ ಅಷ್ಟೊಂದು ತಾಪತ್ರಯ ಬರಲಿಲ್ಲ, ಅಷ್ಟೊಂದು ನಷ್ಟ ಉಂಟಾಗಲಿಲ್ಲ. ಇದಕ್ಕಿಂತ ದೊಡ್ಡ ನಷ್ಟ ಅವರಿಗೆಲ್ಲ ಉಂಟಾಗಿದೆ. ಅದರಿಂದಾಗಿ ನಾವು ಈ ಮುರುಡೇಶ್ವರದಿಂದ ವೆಲ್ಫೇರ್ ಟ್ರಸ್ಟ್ ಇದರ ಮುಖಾಂತರ ನಾವು ನಿಮಗೆ ಪರಿಹಾರ ಒದಗಿಸಲಿಕ್ಕೆ ಬಂದಿದ್ದೇವೆ. ನಿಮಗೂ ನಷ್ಟ ಉಂಟಾಗಿದೆ, ಅದನ್ನು ನಾವು ಸರ್ವೆ ಮಾಡಿಕೊಂಡು, ನಮ್ಮ ಪಂಚಾಯತ್ ಸೆಕ್ರೆಟರಿಯವರು ಸರ್ವೆ ಮಾಡಿಕೊಂಡು ನೋಡಿದ್ದಾರೆ. ಅದರ ಮುಖಾಂತರ ಅವರು ನಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ನಾವು ಅದರ ಮುಖಾಂತರ ನಿಮಗೆ ಪರಿಹಾರ ಕಾರ್ಯವನ್ನು ಕೊಡ್ತಾ ಇದ್ದೇವೆ. ಮತ್ತೇನು ಅಂತ ಹೇಳಿದ್ರೆ, ನಾವು ಇಲ್ಲಿ ಬರುವಾಗ ನಾವು ಈ ಶರಿಕಟ್ಟ ರೋಡ್ ಮುಖಾಂತರ ಬಂದಿದ್ದೇವೆ. ಶರಿಕಟ್ಟ ರೋಡ್ ಕೂಡ ತುಂಬಾ ಹಳಸಿ ಹೋಗಿದೆ, ತುಂಬಾ ಗುಂಡಿಗಳು ಬಿದ್ದಿವೆ. ಇಲ್ಲಿಯ ರಾಜಕೀಯ ಜನರು, ಪಂಚಾಯತ್ ಆಗಲಿ, ಮುನ್ಸಿಪಾಲಿಟಿಯವರಾಗಲಿ ಅದರ ಬಗ್ಗೆ ಗಮನ ಹರಿಸಬೇಕು. ಇಲ್ಲಿ ನಡೆದಾಡುವವರಿಗೂ ಕಷ್ಟ, ವಾಹನಗಳು ಹೋಗುವವರಿಗೂ ತುಂಬಾ ಕಷ್ಟ ಇದೆ. ಅದನ್ನು ಕೂಡ ನೋಡಿಕೊಂಡು ಈ ಪಂಚಾಯತ್ ಮುಖಾಂತರವಾಗಲಿ, ಮುನ್ಸಿಪಾಲಿಟಿ ಮುಖಾಂತರವಾಗಲಿ ಅದನ್ನು ಸರಿಪಡಿಸಿ ಜನರಿಗೆ ಒಂದು ಸವಲತ್ತು ಮಾಡಿಕೊಡ್ಬೇಕು. ಜನರಿಗೆ ತುಂಬಾ ಸುಲಭ ಮಾಡಿಕೊಡ್ಬೇಕು. ಇಲ್ಲದಿದ್ರೆ ಅಪಘಾತಗಳು ಸಂಭವಿಸುವುದು ತುಂಬಾ ಸಾಧ್ಯ ಇದೆ. ಇಷ್ಟನ್ನು ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತೇನೆ.